ಐಡಿಯಾ ಮನುಷ್ಯನಿಗೆ ಐಡಿಯಾಗಳು ಸಾಮಾನ್ಯವಾಗಿ ಬರ್ತಾನೆ ಇರ್ತಾವೆ. ಅವನೇನಾದರೂ ಯೋಜನೆ ಮಾಡಬೇಕು ಅಥವಾ ಹೊಸದನ್ನು ಸೃಷ್ಟಿ ಮಾಡ್ಬೇಕಂದ್ರೆ ಮಾಡಿದರೆ ಐಡಿಯಾಗಳು ಅವನು ಅಂತಲ್ಲಿ ಉದ್ಭವ ಆಗ್ತಿರ್ತಾವೆ. ಕೆಲವರಿಗೆ ಹೊಸದಾಗಿ ಐಡಿಯಾಗಳು ಬಂದರೆ ಕೆಲವರಿಗೆ ಹಳೆಯ ಐಡಿಯಾಗಳೇ ಬರ್ತಿರ್ತಾವೆ. ಅಂಥದ್ದನ್ನು ಒಬ್ಬ ವ್ಯಕ್ತಿ ವಿಶೇಷವಾಗಿ ಆನ್ಲೈನ್ನಲ್ಲಿ ಹೊಸ ಐಡಿಯಾ ಮಾಡಿ, ಅಂದರೆ ಹಳೆಯ ಐಡಿಯಾನೇ ಅದನ್ನು ಹೊಸದಾಗಿ ರೂಪದಲ್ಲಿ ಮಾಡಿದ್ದಾನೆ. ಅದೇನಂತ ಹೇಳ್ತಾರಲ್ಲ, ಡೋಂಟ್ ಡೂ ಡಿಫ್ರೆಂಟ್ ಥಿಂಗ್ಸ್, ಡೂ ದ ಥಿಂಗ್ಸ್ ಡಿಫ್ರೆಂಟ್ಲಿ ಅನ್ನಂಗೆ ಅವನೇನು ಮಾಡಿದ ಅಂದರೆ ತನ್ನ ಸ್ಕ್ಯಾನರ್ ಇಟ್ಕೊಂಡು ಆನ್ಲೈನ್ನಲ್ಲಿ ಭಿಕ್ಷೆ ಬಿಡ್ತಾನೆ. ಆನ್ಲೈನ್ನಲ್ಲಿ ಅಂದರೆ ಸ್ಕ್ಯಾನರ್ನ ಅಲ್ಲಿ ಸ್ಕ್ರೀನ್ ಮೇಲೆ ಹಾಕಿರ್ತಾನೆ. ಅವನ ಚಾನಲ್ ಹೆಸರು ಗೋವಿಂದ ಸೂರ್ಯ 360 ಅಂತೇಳಿ. ಅವನು ಆನ್ಲೈನ್ನಲ್ಲಿ ಭಿಕ್ಷೆ ಬಿಡ್ತಾನೆ. ಜನ ಅದಕ್ಕೂ ಸಹ ದುಡ್ಡು ಕೊಡ್ತಾ ಇದ್ದಾರೆ. ಇಲ್ಲಿ ಮಜವಾಗಿದೆ ಅಂದರೆ ಇನ್ನೊಂದು ವಿಶೇಷ ಅಂದರೆ ಅವನಿಗೆ ಸಬ್ಸ್ಕ್ರೈಬರ್ಸ್ 5 ಲಕ್ಷ ಸಬ್ಸ್ಕ್ರೈಬರ್ ಇದ್ದಾರೆ. ಏನು ಹೇಳ್ತೀರಿ ಈಗ? ಅವನು ತಿಂಗಳಿಗೆ ಏನಿಲ್ಲ ಅಂದ್ರೂ 1 ಲಕ್ಷದ ನಿಯರ್ ಆಜು ಬಾಜು ದುಡಿತಾ ಇದ್ದಾನೆ. ಏನು ಹೇಳ್ತೀರಿ? ಯಾವ ಕೆಲಸ ಮಾಡ್ತಾ ಇದ್ದಾನೆ ಅವನು? ಬೆಳಿಗ್ಗೆ ಎದ್ದು ಆನ್ಲೈನ್ ಓಪನ್ ಮಾಡಿ ಸ್ಕ್ಯಾನರ್ ಹಾಕಿ ಕೂತ್ಬಿಡ್ತಾನೆ ಅವನು. ಹಂಗಾಗಿ ದುಡಿತಾ ಇದ್ದಾನೆ ಅವನು ಈ ಕಲಿಯುಗದಲ್ಲಿ. ಇಲ್ಲ ಸಾಫ್ಟ್ವೇರ್ ಇಂಜಿನಿಯರ್ಗಳೇ ಇಲ್ಲ ಈ ಕಾಲದಲ್ಲಿ ಅಂಥದ್ದು. ಮನೆಯಲ್ಲಿ ಕೂತು ಮನೆ ಊಟ ಮಾಡಿಕೊಂಡು 1 ಲಕ್ಷ ರೂಪಾಯಿ ತಿಂಗಳಿಗೆ ಸಂಪಾದನೆ ಮಾಡುವ ಅವನಿಗೆ ಏನು ಹೇಳ್ತೀರಿ? ಸ್ಕ್ರೀನಲ್ಲಿ ಅವನ ಫೋಟೋ ಹಾಕಿರ್ತೀನಿ, ಹೆಸರು ಹಾಕಿರ್ತೀನಿ, ಚಾನಲ್ ಹೆಸರು ನೋಡಿ ಬನ್ನಿ. ನಮಸ್ಕಾರ.